ಬೇಗ ಹುಷಾರಾಗ್ತಾಳೆ ಅಂತ ಹೇಳಿದ್ದಾರೆ ಡಾಕ್ಟರ್. ಏನು ಅಪ್ಪ ಎಲ್ಲ ತಾನೆ? ಎಲ್ಲಿ ಹೊರಟಿಯಣ್ಣ? ಏನ್ ಮಾಡಿದೆ ಜಗ್ಗು ನೀನು? ಎಲ್ಲ ಎಡವಟ್ಟಾಯ್ತು ನೋಡು. ಹೇಗಿದ್ದಾರೆ ಮೇಡಮ್ಮು? ಅಷ್ಟು ಹುಷಾರಾಗಿ ಪ್ಲಾನ್ ಮಾಡಿದ್ದೆ. ಆ ಅಮ್ಮ ಅಡ್ಡ ಬರ್ದೇ ಇದ್ದಿದ್ರೆ. ಏನೇನೋ ಪ್ಲಾನ್ ಮಾಡ್ತೀಯಾ, ಒಂದು ಆಗಲ್ಲ. ಬಾಂಬಿಟ್ ಡಬ್ಬಿನ ಯಾಕಷ್ಟು ಏಟಾಗಿ ಮುಚ್ಚಿದ್ದೆ? ಲೂಸ್ ಆಗಿದ್ರೆ ಸಾವಿತ್ರಿನೇ ತೆಗಿತಾಳೆ ಅಂತ ಹಾಗೆ ಮಾಡಿದೆ. ಒಳ್ಳೇದೇ ಆಗ್ತಿತ್ತು. ಒಂದೇ ಗುಂಡಿಗೆ 2 ಹಕ್ಕಿನೂ ಉದುರೋಗ್ತಿತ್ತು. ಈಗ ಉದುರುತ್ತಿರೋದನ್ನ ಫಸ್ಟ್ ಉಳಿಸ್ಕೊಳ್ಳಿ. ನನಗೆ ಯಾಕದೆಲ್ಲ? ನನ್ನ ಚಿಂತೆ ನಾವೆಲ್ಲಿ ಸಿಕ್ಕಾಕೋತೀವೋ ಅಂತ. ನಾನು ಖಂಡಿತ ಸಿಕ್ಕಾಕೊಳ್ಳಲ್ಲ. ನಾನು ನಿಮ್ ಜಾತಕ ತೋರಿಸಿ. ಅಂದ್ರೆ ಅಣ್ಣ, ಸಾವಿತ್ರಿ ಹುಷಾರಾಗಿದ್ದಾಳೆ. ಹೌದಾ? ಹಾ, ಡಾಕ್ಟರ್ಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಚೇತರಿಸ್ಕೊಂಡಿದ್ದಾಳೆ. ಪೊಲೀಸ್ ಸ್ಟೇಷನ್ಗ ಯಾಕೆ? ಸಾವಿತ್ರಿಗೆ ತ್ರಿಶೂಲ ಚುಚ್ಚಿದ ಹೆಂಗಸು ಇಂದ್ರಜಿತ್ ಹೆಸರು ಹೇಳಿದಾಳೆ. ಈಗ ಇಂದ್ರಜಿತ್ ಒಳಗಡೆ ಇದ್ದಾನೆ. ನಿಯತ್ತಿಲ್ಲದ ನಾಯಿ. ಅವನ ಜೊತೆ ಇನ್ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ತಿಳ್ಕೊಳಕ್ ಹೋಗಿದ್ದೆ. ಅಂದ್ರೆ ಅಷ್ಟು ಜನರ ಮಧ್ಯೆ ಅಷ್ಟು ಧೈರ್ಯವಾಗಿ ಅಣ್ಣನ್ ಕೊಲ್ಲೋಕ್ ಬಂದಿದ್ದಾಳೆ ಅಂದ್ರೆ ಅವನ ಜೊತೆ ಇಂದ್ರಜಿತ್ ಒಬ್ನೇ ಇರೋಲ್ಲ, ಇನ್ನಾದ್ರೂ ಖಂಡಿತ ಇರ್ತಾರೆ. ಅವರು ಮೂಲ ಹುಡುಕಕ್ಕೆ ಹೋಗಿದ್ದೆ. ಅಮ್ಮ ಅಮ್ಮ ಅಮ್ಮ, ಏನು? ಸಾವಿತ್ರಿ ಅವ್ರಿಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಯ್ತು. ಹೌದಾ? ತುಂಬಾ ಸಂತೋಷ ಕಣ. ಇನ್ನೂ ಸಂತೋಷ ಏನು ಗೊತ್ತಾ? ಸ್ವತಃ ಅಣ್ಣನೇ ಸಾವಿತ್ರಿ ಕೈ ಹಿಡ್ಕೊಂಡು ಎಲ್ಲಾ ಟೆಸ್ಟ್ಗಳನ್ನು ಮಾಡಿಸಿ ಅವರೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ಹೌದಪ್ಪ, ಸಾವಿತ್ರಿಗಾದ ಕಷ್ಟಗಳೆಲ್ಲ ಕರಗುತ್ತು. ಈಗ ಈ ಮನೆಯಲ್ಲಿ ನಗು ತುಂಬುತ್ತೆ. ನರಸಿಂಹನ್ಗೂ ಎಲ್ಲ ಒಳ್ಳೇದಾಗತ್ತೆ. ಈ ಕಾಲ ಯಾವಾಗ ಬರುತ್ತಪ್ಪ ದೇವ್ರೆ ಅಂತ ನಾನು ಕಾಯ್ತಾ ಇದ್ದೆ ಕಣ. ಆ ಹಿಂಗ್ಸನ್ನ ಫಿಕ್ಸ್ ಮಾಡಿದ್ದು ನಾನೇ. ಆದ್ರೆ ನನ್ನ ಹೆಸರು ಇಂದ್ರಜಿತ್ ಅಂತ ಅವಳು ಹೇಳಿದ್ದೆ. ಸಿಕ್ಕಾಕೊಂಡ ಮೇಲೆ ಅವಳು ಅದನ್ನೇ ಹೇಳಿದಾಳೆ. ಈಗ ಅವನು ಅಂದರು, ನಾನು ಬಾಹರ್. ನೀನ್ ಹೇಗಾದ್ರೂ ಹೋಗು. ಆ ಇಂದ್ರಜಿತ್ ನನ್ನ ಹೆಸರು ಹೇಳ್ಬಾರ್ದು ಅಷ್ಟೇ. ಅದನ್ನ ನೀವು ಅವನಿಗೆ ಹೇಳಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಮಾಸ್ಟರ್ ಮೈಂಡ್ ಕೆಲಸ ಮಾಡುತ್ತೆ. ಫೇಲ್ ಆಗೋ ಚಾನ್ಸೇ ಇಲ್ಲ. ಅಂದ್ರೆ ನಮ್ಮ ಮೇಡಮ್ಗೆ ಬಿಡುಗಡೆ ಆಗುತ್ತೆ. ಯಾರು ನಮ್ಮನ್ನು ತಡೆಯಕ್ಕಾಗಲ್ಲ. ನರಸಿಂಹನ ಅಂತ್ಯ ಕಾಲ ಬಂದು ಹಿಂದುಮತಿ ಬಿಡುಗಡೆ ಆಯ್ತಾ? ಯಾವತ್ತೂ ಆಗಬೇಕಿತ್ತು. ಅದರಲ್ಲೂ ನಿಮ್ಮ ನರಸಿಂಹಂದೇ ಕೈವಾಡ. ನನ್ಗದು ಗೊತ್ತಿಲ್ಲ. ಇಂದ್ರಜಿತ್ ಬಾಯ್ ಬಿಟ್ರೆ ನಿನಗೂ ತೊಂದ್ರೆ. ನೆನ್ಪಿರ್ಲಿ, ನಾಯಿ ಕಣ್ಣು, ಗೂಬೆ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗೋಗ್ಲಿ. ಬಾ ನಡಿಯಮ್ಮ, ನಡಿಯಮ್ಮ. ಸಾವಿತ್ರಿ, ಈಗ ನೀನು ಮೇಲ್ ರೂಮ್ಗೆ ಹೋಗ್ಬೇಡಮ್ಮ, ಕೆಳಗಡೆ ನನ್ನ ರೂಮಲ್ಲೇ ಮಲಿಕೋ. ಬಾ, ಕರ್ಕೊಂಡು ಹೋಗ್ತೀನಿ. ಬಾ ಅತ್ತೆ, ನಾನೇ ಕರ್ಕೊಂಡು ಹೋಗ್ತೀನಿ. ಬಾವಾ, ಯಾರು ಬಂದಿದ್ದಾರೆ ನೋಡಿ. ಅತ್ತೆ, ನೀವು ಇವಳನ್ನ ಒಳಗಡೆ ಕರ್ಕೊಂಡೋಗಿ. ಅಲ್ಲಪ್ಪ, ಅತ್ತೆ ಪ್ಲೀಸ್.